ಇನ್ನು ನಮ್ಮ ಜಿಲ್ಲೆಯಲ್ಲಿ ಏನೇ ಆದರೂ ಸುಮ್ಮನಿರೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯವರೇನು ನಪುಂಸಕರ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಸಂಸದರು. ಓಕೆ, ನಮ್ಮ ಜಿಲ್ಲೆಯಲ್ಲಿ ಏನೇ ಆದರೂ ಸುಮ್ಮನಿರೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯವರೇನು ನಪುಂಸಕರ? ನಮ್ಮ ಜಿಲ್ಲೆಯಲ್ಲಿ ಏನೇ ಆದರೂ ನೋಡಿಕೊಂಡು ಸುಮ್ಮನೆ ಕೂರೋದಕ್ಕಾಗುತ್ತಾ? ಜೈಲಿಂದ ಬಂದವರು ನಮ್ಮವರನ್ನ ಹತ್ಯೆ ಮಾಡ್ತಾ ಇದ್ರೆ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. 42 ದಿನ ಸುಮ್ಮನಿದ್ವಿ, ನೀವು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ವಿಫಲರಾದಾಗ ಧರಣಿ ಮಾಡಿದ್ವಿ. ಹಾಗಂತ ಸರ್ಕಾರದ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಅತಿರೋಷದ ಮಾತನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕಾರ್ಯಕ್ರಮ ಧರಣಿಯನ್ನ ಮಾಡ್ತೀವಿ ಅಂದ್ರೆ ಆಗಲ್ಲ ಅಂತಾರೆ, ಆದ್ರೆ ಮುಖ್ಯಮಂತ್ರಿ ಬಂದ್ರೆ ಮಾತ್ರ ಅನುಮತಿ ಕೊಡ್ತಾರೆ. ಕೆಎಫ್ಡಿ ಮತ್ತು ಪಿಎಫ್ಐ ಸಂಘಟನೆಗಳ ಮೇಲಿದ್ದ ಕೇಸನ್ನೆಲ್ಲ ವಾಪಸ್ ಪಡೆದಿದ್ದಾರೆ. ಕೆಎಫ್ಡಿ ಮತ್ತು ಪಿಎಫ್ಐ ಸಂಘಟನೆ ನಿಷೇಧ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಹೀಗಂತ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಷೇಧಾಜ್ಞೆಯವರು ನೀವು ಮಂಗಳೂರಲ್ಲಿ ಹೇಗೆ ಸಡಿಲಗೊಳಿಸಿದ್ರಿ? ಯಾಕೆ ಸಡಿಲಗೊಳಿಸಿದ್ರಿ? ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ ಅಂತ ನೀವು ಸಡಿಲಗೊಳಿಸಿದ್ರಿ. ಆದ್ರೆ ನಾವು 42 ದಿನದಿಂದ ಬಾಯಿ ಮುಚ್ಕೊಂಡಿದ್ವಿ. ನಾವು 42ನೇ ದಿನ ಬಿಸಿ ರೋಡ್ ಅಲ್ಲಿ ಧರಣಿ ಕೂತಿರೋದು. 42ನೇ ದಿನ ನಾವು ಬಿಸಿ ರೋಡ್ಗೆ ಕಾಲಿಟ್ಟಿರೋದು. ಯಾಕಂದ್ರೆ ನಾವು ಸರ್ಕಾರಕ್ಕೆ ಅಷ್ಟು ದಿನಗಳನ್ನು ಕೊಟ್ಟಿದ್ವಿ, 1.5 ತಿಂಗಳ ಕಾಲಾವಕಾಶ ಕೊಟ್ಟಿದ್ವಿ. ಯಡಿಯೂರಪ್ಪನವರು ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ಜನಸಂಪರ್ಕ ಅಭಿಯಾನ ಮಾಡಬೇಕು ಅಂದ್ರೆ ನೀವು ಅವಕಾಶ ಕೊಡ್ಲಿಲ್ಲ. ಆದ್ರೆ ಬಾಯಿ ಮುಚ್ಕೊಂಡಿದ್ವಿ. ನೀವು ಯಾವಾಗ ಫೇಲ್ಯೂರ್ ಆಗಿದ್ದೀರಿ, ನಮ್ಮ ನೋವನ್ನ ನೀವು ಆಲಿಸ್ತಾ ಇಲ್ಲ ಅಂತಂದಾಗ ಅನಿವಾರ್ಯವಾಗಿ ನಾವು ಧರಣಿ, ಪೊಲೀಸರು ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಆಗಿದ್ವಿ. ನಾವೇನು ಗಲಭೆ ಮಾಡಕ್ ಹೋಗಿಲ್ಲ, ನಾವು ಕಲ್ಲು ಬಿಸಾಡಕ್ ಹೋಗಿಲ್ಲ, ನಾವು ಗಲಭೆ ಮಾಡಿಲ್ಲ, ನಾವು ಯಾವುದೇ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ನಾವು ನಮ್ಮ ನ್ಯಾಯವನ್ನ ಪ್ರಜಾತಂತ್ರ ರೀತಿಯಲ್ಲಿ ನಾವು ಕೇಳಕ್ ಹೋಗಿದ್ವಿ. 42 ದಿನ, ಇವತ್ತು 44, 45 ದಿನ ಇದೆ, ಇನ್ನೂ ನಾವು ಕೇಳಬಾರ್ದ? ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಶಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು? ನಾವೇನು ಶಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು? ನಿಮ್ಗೆ ಇನ್ನೂ ಗೊತ್ತಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ವರ್ಷದ ನಂತರ ಇದೇ ಮಾದರಿಯ ಗಲಾಟೆ ನಡೆದಿತ್ತು. ಅವತ್ತು ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಪರಿಣಾಮ ಅವತ್ತು ಗಲಾಟೆ ನಿಂತಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಅವಕಾಶ ಕೊಡೋಣ ಅಂತ ನಾವು ಸುಮ್ಮನೆ ಇದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಕಲಬುರಗಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಮುಂದಿನ ಹೋರಾಟದ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಯಾಕೆಂತಂದ್ರೆ ಪ್ರಚೋದಿತ ಭಾಷಣವನ್ನ ಮಾಡಬಾರದು ಅಂತಕ್ಕಂಥ ನಿಯಮ ಇದೆ. ಅದು ಮಂಗಳೂರಿನಲ್ಲೇ ಮಾಡಬೇಕು ಅಂತ ಇಲ್ಲ, ಎಲ್ಲಿ ಮಾಡಿದ್ರು ಅದು ಕಾನೂನು ಬಾಹಿರವಾಗುತ್ತೆ. ಇವತ್ತು ಶೋಭಾ ಅವರು ಮಾತನಾಡಿರೋದು ಕೂಡ ಒಂದು ರೀತಿಯಲ್ಲಿ ಪ್ರಚೋದಿತ ಭಾಷಣ ಅಂತ ಅನ್ಸುತ್ತೆ. ಏನೇನು ಮಾತಾಡಿದ್ದಾರೆ ಇವತ್ತು ಪ್ರವೀಣ್ ರೆಡ್ಡಿ ಶೋಭಾ ಅವರು? ಅರವಿಂದ್, ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರು ಕಲಬುರಗಿಯಲ್ಲಿ ಮಾತನಾಡಿದ್ದು, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕೋಮು ಗಲಭೆಗಳಾಗ್ತಾ ಇವೆ, ಇದಕ್ಕೆ ಎಲ್ಲೋ ಕಾಂಗ್ರೆಸ್ನ ಕುಮ್ಮಕ್ಕೆ ಪ್ರಮುಖ ಕಾರಣ ಅಂತ ಇದ್ರು. ಅದರಲ್ಲೂ ಕೂಡ KFD ಮತ್ತು PFI ಸೇರಿದಂತೆ ಹಲವಾರು ಸಂಘಟನೆಗಳು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇವೆ. ಆದ್ರೆ ಸರ್ಕಾರ ಅವರ ಪರವಾಗಿ ನಿಲ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಂಘ ಪರಿವಾರದ ಸದಸ್ಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಸುಮ್ಮನೆ ಕೂಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯವರೇನು ಸೆಂಟ್ರ ಅನ್ನೋ ಪದ ಕೂಡ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಳಸಿದ್ರು. ಯಾಕಂದ್ರೆ ಈ ಹಿಂದೆ CM ಅವರು ಆ ಒಂದು ಜಿಲ್ಲೆಗೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ 144 ಸೆಕ್ಷನ್ ಅನ್ನು ತೆಗೆಯಲಾಗಿತ್ತು. ಆದ್ರೆ ಯಡಿಯೂರಪ್ಪ ಯಾವಾಗ ಆ ಒಂದು ಜಿಲ್ಲೆಗೆ ಜನಸಂಪರ್ಕ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಮತ್ತೆ 144 ಸೆಕ್ಷನ್ ಹಾಕುವ ಮೂಲಕ ಎಲ್ಲೋ ಒಂದು ಕಡೆ ಸಂಘ ಪರಿವಾರ ಮತ್ತು ಬಿಜೆಪಿ ಅವರನ್ನು ಹತ್ತಿಕ್ಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಒಂದು ವೇಳೆ ಇದು ಮುಂದುವರೆದಿದ್ದೆ ಆದ್ರೆ ಮತ್ತಷ್ಟು ಉಗ್ರ ಹೋರಾಟ ಮಾಡೋದಾಗಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಶೋಭಾ ಕರಂದ್ಲಾಜೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಚಂದ್ರ ಅನ್ನೋ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಇನ್ನೊಂದು ಕಡೆ ನೇರವಾಗಿ ಒಂದು ಮಾತಿಗೆ ಇಳಿಯೋದ್ರ ಮೂಲಕ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅರವಿಂದ್. ಆದ್ರೆ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಸಾಮಾನ್ಯ ಇತರ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅದನ್ನ ಸ್ವಲ್ಪ ಮಟ್ಟಿಗೆ ತೆರವು ಮಾಡ್ತಾರೆ. 144 ಸೆಕ್ಷನ್ ಅನ್ನ ತೆರವು ಮಾಡಿ ಅನುಕೂಲ ಮಾಡಿಕೊಡ್ತಾರೆ. ಯಾಕಂದ್ರೆ ಆ ಪ್ರದೇಶಗಳ ಸಮೀಕ್ಷೆನ ಮಾಡಬೇಕಾಗುತ್ತೆ. ಅದನ್ನ ಹೇಗೆ ಪ್ರಶ್ನೆ ಮಾಡ್ತಾರೆ ಶೋಭಾ ಅವರು ಅಂತ?
ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರ ವಾದ ಅಂದ್ರೆ ಈಗಾಗಲೇ ಈ ಒಂದು ಕೋಮು ಗಲಭೆ ಆದ ನಂತರ ಯಡಿಯೂರಪ್ಪನವರು ಕೂಡ ಜನಸಂಪರ್ಕ ಮಾಡುವ ಮೂಲಕ ಆ ಒಂದು ಭಾಗದಲ್ಲಿ ಏನು ಕೋಮು ಗಲಭೆ ಆಗಿ ಏನು ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗಿತ್ತು, ಆ ಒಂದು ಪರಿಸ್ಥಿತಿ ಕಂಟ್ರೋಲ್ ಮಾಡಲು ಕೂಡ ಅವರು ಕೂಡ ಪ್ರಯತ್ನ ಮಾಡೋದ್ರಲ್ಲೇ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರಿಗೆ ಮಾತ್ರ ಅಂತಹ ಒಂದು ಯಾವುದೇ ಒಂದು ಅವಕಾಶಗಳನ್ನು ಈ ಒಂದು ರಾಜ್ಯ ಸರ್ಕಾರ ಕೊಡೋದಿಲ್ಲ. ಆದ್ರೆ ಸಿಎಂ ಕಾರ್ಯಕ್ರಮಕ್ಕೆ ಮಾತ್ರ ಈ ರೀತಿಯಾಗಿ ಸಡಿಲಿಕೆ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ಈ ರೀತಿಯಾದಂತಹ ಒಂದು ತಂತ್ರ ಮಾಡಿದೆ. ಹೀಗಾಗಿ ಬಿಜೆಪಿಯ ಒಂದು ನಾಯಕರಿಗೆ ಎಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಸಂಘ ಪರಿವಾರದವರಿಗೆ ಈಗಾಗಲೇ ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನು ಅದೇ ರೀತಿಯಾಗಿ ಈ ಹಿಂದೆ ಒಂದು RSS ಮತ್ತು ಇನ್ನಿತರ ಮುಖಂಡರ ಒಂದು ಹತ್ಯೆಗಳನ್ನು ನೋಡಿದಾಗ ಒಂದು ಕೇರಳದ ಒಂದು ತಂಡವೇ ಇಲ್ಲಿ ಒಂದು ರಾಜ್ಯದಲ್ಲಿ ಒಂದು ನಿಸ್ಸೀಮವಾಗಿದ್ದು ಅಂತವರೇ ಒಂದು ರಾಜ್ಯದಲ್ಲಿ ಒಂದು ಕೊಲೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ಒಂದು ಕೊಲೆಗಳನ್ನು ನೋಡಿದ್ರು ಕೂಡ ಒಂದೇ ರೀತಿಯಾಗಿ ಒಂದೇ ಮಾದರಿಯಲ್ಲಿ ಕೊಲೆ ಮಾಡಲಾಗಿದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಈ ಎಲ್ಲಾ ಪ್ರಕರಣಗಳನ್ನು ಉನ್ನತ ತನಿಖೆಗಾಗಿ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಪರೋಕ್ಷವಾಗಿ ಈ ಒಂದು ಕೊಲೆಯಲ್ಲಿ ಈ ಒಂದು ಕೊಲೆ ಪ್ರಕರಣಗಳಲ್ಲಿ ಶಾಮೀಲಾಗಿದೆ ಅಂತ ಹೇಳಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಕಷ್ಟು ಆಕ್ರೋಶದ ಮಾತುಗಳನ್ನ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದಾರೆ. ಸರ್ಕಾರ ಸಂಘ ಪರಿವಾರದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಅವರು ಮಾತನಾಡಿ ಕೇಳಿ ಬರ್ತಾ ಇತ್ತು. ಸೊ ಇಷ್ಟಕ್ಕೂ ಕಲಬುರಗಿಯಲ್ಲಿ ಶೋಭಾ ಕರಂದ್ಲಾಜೆ ಏನ್ ಮಾತನಾಡಿದ್ರು ಮತ್ತೊಂದ್ ಸರ್ತಿ ಕೇಳೋಣ ಬನ್ನಿ. ಇವತ್ತು ನಿಷೇಧಾಜ್ಞೆಯವರು ನೀವು ಮಂಗಳೂರಲ್ಲಿ ಹೇಗೆ ಸಡಿಲಗೊಳಿಸಿದ್ರಿ? ಯಾಕೆ ಸಡಿಲಗೊಳಿಸಿದ್ರಿ? ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ ಅಂತ ನೀವು ಸಡಿಲಗೊಳಿಸಿದ್ರಿ. ಆದ್ರೆ ನಾವು 42 ದಿನದಿಂದ ಬಾಯಿ ಮುಚ್ಕೊಂಡಿದ್ವಿ. ನಾವು 42ನೇ ದಿನ BC ರೋಡ್ ಅಲ್ಲಿ ಧರಣಿ ಕೂತಿರೋದು. 42ನೇ ದಿನ ನಾವು BC ರೋಡ್ಗೆ ಕಾಲಿಟ್ಟಿರೋದು. ಯಾಕಂದ್ರೆ ನಾವು ಸರ್ಕಾರಕ್ಕೆ ಅಷ್ಟು ದಿನಗಳನ್ನು ಕೊಟ್ಟಿದ್ವಿ, ಒಂದೂವರೆ ತಿಂಗಳ ಕಾಲಾವಕಾಶ ಕೊಟ್ಟಿದ್ವಿ. ಯಡಿಯೂರಪ್ಪನವರು ಅಲ್ಲಿ ಕಾರ್ಯಕ್ರಮ ಮಾಡಬೇಕು, ಜನಸಂಪರ್ಕ ಅಭಿಯಾನ ಮಾಡಬೇಕು ಅಂದ್ರೆ ನೀವು ಅವಕಾಶ ಕೊಡ್ಲಿಲ್ಲ. ಆದ್ರೆ ಬಾಯಿ ಮುಚ್ಕೊಂಡಿದ್ವಿ. ನೀವು ಯಾವಾಗ ಫೇಲ್ಯೂರ್ ಆಗಿದ್ದೀರಿ, ನಮ್ಮ ನೋವನ್ನು ನೀವು ಆಲಿಸ್ತಾ ಇಲ್ಲ ಅಂತಂದಾಗ ಅನಿವಾರ್ಯವಾಗಿ ನಾವು ಧರಣಿ ಪೊಲೀಸರು ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಆಗಿದ್ವಿ. ನಾವೇನು ಗಲಭೆ ಮಾಡಕ್ ಹೋಗಿಲ್ಲ, ನಾವು ಕಲ್ಲು ಬಿಸಾಡಕ್ ಹೋಗಿಲ್ಲ, ನಾವು ಗಲಭೆ ಮಾಡಿಲ್ಲ, ನಾವು ಯಾವುದೇ ಕೋಮು ಪ್ರಚೋದಿತ ಭಾಷಣ ಮಾಡಿಲ್ಲ. ನಾವು ನಮ್ಮ ನ್ಯಾಯವನ್ನ ಪ್ರಜಾತಂತ್ರ ರೀತಿಯಲ್ಲಿ ನಾವು ಕೇಳಕ್ ಹೋಗಿದ್ದೀವಿ. 42 ದಿನ, ಇವತ್ತು 44-45 ದಿನ ಇದೆ, ಇನ್ನೂ ನಾವು ಕೇಳಬಾರ್ದ? ಬಾಯಿ ಮುಚ್ಕೊಂಡಿರ್ಬೇಕಾ? ಏನು ಕಾಂಗ್ರೆಸ್ ಅವರು ಮಾಡ್ತಾರೆ, ಏನು KFD ಮಾಡುತ್ತೆ, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡುತ್ತೆ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ? ನಾವೇನು ಶಂಡ್ರೇನ ದಕ್ಷಿಣ ಕನ್ನಡ ಜಿಲ್ಲೆಯವರು? ದಕ್ಷಿಣ ಕನ್ನಡ ಜಿಲ್ಲೆಯವರು? ನಿಮ್ಗೆ ಇನ್ನೂ ಗೊತ್ತಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ವರ್ಷದ ನಂತರ ಇದೇ ಮಾದರಿಯ ಗಲಾಟೆ ನಡೆದಿತ್ತು. ಅವತ್ತು ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಪರಿಣಾಮ ಅವತ್ತು ಗಲಾಟೆ ನಿಂತಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರಕ್ಕೆ ಅವಕಾಶ ಕೊಡೋಣ ಅಂತ ನಾವು ಸುಮ್ಮನೆ ಇದೀವಿ.